ಮಾತಲ್ಲಿ ನಗು ಇದೆ, ಮುಖದಲ್ಲಿ ಹೊಗೆ ಇದೆ. ನಿನ್ನ ನೋವನ್ನ ನನ್ನ ಹತ್ರ ಹೇಳ್ಕೊ. ನಾನು ಬಾಜುಕಿನ ಮನಿ ವೇದವ್ರನ್ನ ಭಾಳ ಲವ್ ಮಾಡ್ತೀನಿ. ಆದ್ರೆ ನಮ್ಮ ಮಾಮ ಅವ್ರ ರೀತಿ ಮಾತಾಡಕ್ ಹೋಗ್ಬೇಡ, ಅವ್ರಿಂದ ದೂರ ಇರ ಅಂತ ಹೇಳಣ. ಅಯ್ಯೋ ಹುಚ್ಚಪ್ಪ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಚಿಂತೆ ಬಿಡು, ನಾನ್ ನಿನ್ಗೊಂದು ವರ ಕೊಡ್ತೀನಿ. ನಿನ್ನ ಹುಡುಗಿ ರಾಧಾ ಇದ್ದಾಳಲ್ಲ, ಹೆಸರು ಬದಲಾಸಕ್ ಹೋಗ್ಬೇಡ್ರಿಪ್ಪ. ಅವ್ರ ರಾಧಾ ಅಲ್ಲ, ವೇದ. ವೇದ ಆದ್ರೂ ಒಂದೇ, ರಾಧಾ ಆದ್ರೂ ಒಂದೇ. ನನ್ನ ದೃಷ್ಟಿಲಿ ಎಲ್ಲಾ ಹೆಣ್ಮಕ್ಳು ಒಂದೇ. ಅದು ನಿಮಗ್ರಿ, ನನಗಲ್ಲ. ನಾವ್ ವೇದವ್ರನ್ನ ಪ್ರೀತಿಸತೀನಿ. ನನಗೆ ವೇದಾರ್ ಕೊಡ್ರಿ, ನೀವು ರಾಧಾನ ಇಟ್ಕೋರಿ. ವೇದಾಳ ಜೊತೆ ನೀನ್ ಇದ್ದಾಗ್ಲೆಲ್ಲ ನಿನ್ ಮುಖದಲ್ಲಿ ವಿಪರೀತ ನಗು ಇರುತ್ತೆ, ಸಂತೋಷ ಇರುತ್ತೆ, ಆನಂದ ಇರುತ್ತೆ. ಇದು ನನ್ನ ವರದ ಮಹಿಮೆ. ಅಕಸ್ಮಾತ್ ಅವ್ರಿಗೇನ್ರ ಸಿಟ್ಟು ಬಂದ್ರ ಬೈದ್ರ ಅಂತ ಸಮಯದಲ್ಲೂ ನಿನ್ ಮುಖದ ಮೇಲಿರೋ ಮುಗುಳ್ ನಗು ಮಾಸೋದಿಲ್ಲ. ಅವಳು ನಿನ್ ನಗೆನ ನೋಡಿ ಸಿಟ್ಟಾಗಿ ಅವಳೇ ಬದ್ಲಾತಾಳೆ. ಬಾರೋ ಸುಬ್ಬ ಕಳ್ಳ, ಪಾರ್ಕ್ಗೆ ಹೋಗೋಣ ಮಳ್ಳ ಅಂತ ಅವಳೇ ಕರೀತಾಳೆ. ಹೌದ್ರಾ? ನಿಮ್ಗೆ ಎಷ್ಟು ಅನುಭವ ಇದ್ರಿಪ್ಪ. ನಾನ್ ನಿನಗ್ ವರ ಕೊಟ್ಟಾಯ್ತು, ನೀನ್ ಹೋಗ್ಬಿಟ್ವಾ. ಇವತ್ತಿಂದ ನೀನ್ ವೇದಾಳ ಮುಖ ನೋಡಿದ ತಕ್ಷಣ ನಗ್ತೀಯ. ಏಯ್ ರೋಡ್ ರೋಮಿಯೋ. ಇನ್ಸ್ಪೆಕ್ಟ್ರೆ, ಇವ್ ನನ್ನ ತುಂಬಾ ರೇಗಿಸ್ತಾನೆ. ಏಯ್, ನಾನು ಆಗ್ಲಿಂದ ನೋಡ್ತಾನೆ ಇದೀನಿ. ಅವಳನ್ನ ನೋಡೋದು ಹಲ್ಗಿಂಜೋದು ಮಾಡ್ತಾನೆ ಇದೀಯಾ? ರೀ, ಅವ್ರನ್ನ ಯಾರು ಅನ್ಕೊಂಡಿರಿ? ನಮ್ಮ ಅತ್ತಿ ಮಗಳ, ಅವ್ರು ನಮ್ಮ ಮದುವೆ ಆಗತ್ತೀನಿ. ಅದಕ್ಕೆ ಅವ್ರ ರೇಂಜನ್ ಆಗತ್ತೀನಿ. ಹೌದನಮ್ಮ? ನೋಡಿ ಇನ್ಸ್ಪೆಕ್ಟ್ರೆ, ನಿಮ್ ಮುಂದೆನೆ ಎಷ್ಟೊಂದು ರೇಗಿಸ್ತಾನೆ. ನೀವಿಲ್ಲ ಅಂದ್ರೆ ನನ್ ಗತಿ ಏನು? ನೀನ್ ಸುಮ್ನಿರಮ್ಮ, ಇವ್ನ ಎಳ್ಕೊಂಡಾಗ ಚರ್ಮದ ಬೆಲ್ಟ್ ರುಚಿ ತೋರಿಸ್ಲೇಬೇಕು. ವೇದ ನೋಡ್ ನಗ್ಬೇಡ ಕಣ. ನಾ ಏನ್ ಮಾಡ್ಲಿ ಮಾಮ, ವೇದವ್ರ ಮುಖ ನೋಡಿದ್ಕೊಳ್ಳೆ ನಂಗೆ ನಗು ಬರ್ತದ್ದಿ. ಒಂದು ಮುಕ್ಕೋಡ ಹಾಕೊಂಬಪ್ಪ, ನಿನ್ನ ಅಪ್ಪೂರ ಅವಳು ಕಾಣ್ಸಲ್ಲ. ಇನ್ನೊಂದ್ಸಲಿ ಕಂಪ್ಲೇಂಟ್ ಬಂದ್ರೆ ನಾನ್ ಬಿಡೋದಿಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಾನು ಇನ್ಸ್ಪೆಕ್ಟರ್ ಅಲ್ಲಮ್ಮ, ಏದೆ ಮುಂದೆ ಆಗ್ತೀರಾ ಬಿಡಿ. ಸುಬ್ಬ, ನಿಜವಾಗ್ಲೂ ಕರೀತಿದ್ಯೇನೋ? ಯಾಕೋ ಹೀಗ್ ಮಾಡ್ತಿದ್ಯಾ? ನಾನು ಯಾರು? ಪಾರ್ವತಿ ಕಸಿನ್ ಬ್ರದರ್, ವೇದಾರ್ ಬಾಯ್ ಫ್ರೆಂಡ್. ಈಗ ಯಾರು ಅದನ್ನ ಕೇಳಿದ್ದು? ಧ್ವನಿ ಯಾಕೋ ಚೇಂಜ್ ಮಾಡ್ದೆ? ಮುಖ ಬದಲಾದ್ಮೇಲೆ ಧ್ವನಿ ಚೇಂಜ್ ಆಗೇ ಆಗುತ್ತೆ. ಭಾಷೆ ಯಾಕಪ್ಪ ಚೇಂಜ್ ಮಾಡ್ದೆ? ಎಲ್ಲ ಭಾಷೆ ಒಂದೇ. ಸರಿಯಾಗಿ ಹೇಳ್ದೆ ಬಿಡು. ಡ್ರಾಯರಲ್ಲಿ ದುಡ್ಡಿಟ್ಟಿರ್ಬೇಕು ನೋಡು. ಥ್ಯಾಂಕ್ಸ್. ಕಲ್ಯಾಣ ಮಕ್ಳು ಬರ್ತಾರೆ, ಹುಷಾರು. ಹೋಗು ಹೋಗು, ಪರ್ಮಂಕಲ್ ಬರ್ಲಿ, ಹೇಳ್ತೀನಿ. 4 ಬಾರಿಸ್ತಾರೆ, ನನ್ ಮೇಲೆ ರೋಪ್ ಹಾಕ್ತಾನೆ. ಬ್ಯಾಗ್ ಏನೋ ಮಾಡ್ದೆ? ಯಾವ್ಯಾಗ್ರಿ? ಈಗ ಓದ್ತಲ್ರಿ? ಯಾರು? ಅದ್ ನೀನೇ ತಾನೇ? ನಾ ಈಗಾರ ಹೊರಗತ್ತನಲ್ರಿ. ಮತ್ತ ಅವನು ಯಾರು? ಯಾರಿಗ್ ಗೊತ್ತ್ರಿ? ಮನೇಲಿರೋದನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾನೆ. ನಡೆಯೋ ಹುಡುಗ. ಏನಮ್ಮ ನೀನು? ಸುಬ್ಬ ಯಾರು ಕಳ್ಳ ಅಂತ ಗೊತ್ತಾಗಲ್ವಾ? ಯಾರ್ಯಾರು ಮನೆಯೊಳಗೆ ಬಿಟ್ಕೊಳ್ತೀರ ದಡ್ಡಿ? ಅಂಕಲ್, ನನ್ನ ದಡ್ಡಿ ಅನ್ಬೇಡಿ. ಇನ್ನೇನು ಒಂಬೆಗಳು ದೊಡ್ಡ ಬೊಮ್ಮ ಮಿಟ್ಟ ಕಡ್ಡಿ ಅಂತ ಕರೀಲ. ಆದ್ರೆ ಯಾವನೊಬ್ಬ ಮನೆಗೆ ಬಂದು ಕದ್ಕೊಂಡು ಹೋಗ್ತಿರು ಸುಮ್ಮನೆ ಕೂತಿದ್ಯಲ್ಲ, ಮಹಾದಡ್ಡಿ. ಮಹಾದಡ್ಡಿನ? ಇವನು ನನ್ನನ್ನು ಅಡ್ಕಿಸ್ತಾನೆ, ನೀವು ಬೈತೀರಾ? ನಾನು ಯಾಕೆ ಬದುಕಿರ್ಬೇಕು? ನೋಡಮ್ಮ, ಅವನು ನಗುದು ತಾನೇ ನಿಂಗೆ ಪ್ರಾಬ್ಲಮ್. ಹೌದು ಅಂಕಲ್, ಇವ್ ನಗು ನನ್ ಕೈ ಸಹಿಸಕ್ಕಾಗ್ತಿಲ್ಲ. ಆಯ್ತು, ಈಗಲೇ ಹೋಗಿ 3-in-1 ಡಾಕ್ಟರ್ನ ಕರ್ಕೊಂಬ. ನೋಡಿ, ಇವನಿಗೆ ಹುಚ್ಚಿಡಿದಿದೆ. ಈಗ ಪ್ರೀತಿ ಜಾಸ್ತಿ ಆದಾಗ ಮೆಂಟ್ಲಾಗ್ಬಿಡ್ತಾರೆ. ಅದಕ್ಕೆ ಇಷ್ಟೊಂದು ನಗ್ತಾ ಇದ್ದಾನೆ. ನಕ್ರೆ ಆಯಸ್ ಜಾಸ್ತಿ ಆಗತ್ತೆ ಅಂತಾರೆ. ಜಾಸ್ತಿ ನಕ್ಕಿದ್ರೆ ಸತ್ತೋಗ್ಬಿಡ್ತಾರ್ರಿ. ನೋಡ, ಡಾಕ್ಟ್ರು ಹೇಳ್ತಿದಾರೆ ನಗ್ಬೇಡ ಕಣೋ. ಯಾಕೋ ನಗ್ತಿದ್ಯಾ? ಮಾಮ, ವೇದಾರ್ ನೋಡ್ಕೊಳ್ಳೋದಾಗ ನಗು ಬರ್ತದೆ. ಓ, ಇದು ಒಂಥರ ಲವ್ ವೈರಸ್ ಕಿತ್ತು ಬಿಸಾಕ್ಬಿಟ್ರೆ ಎಲ್ಲ ಸ್ಪ್ರೇ ಹೋಗ್ಬಿಡುತ್ತೆ. ಡಾಕ್ಟ್ರೆ, ಲವ್ ವೈರಸ್ ಹೇಗೆ ತೆಗಿತೀರಾ? ಅದು ಅಲ್ಲದೆ ವೈರಸ್ ಇರೋದು ಕಂಪ್ಯೂಟರ್ ಅಲ್ವಾ? ನೋಡಿ, ಮುಂಚೆ ವೈರಸ್ ಕಂಪ್ಯೂಟರ್ ಬರ್ತಾ ಇತ್ತು. ಈಗ ತಲೆನೇ ಕಂಪ್ಯೂಟರ್ ಅಂತ ಹೇಳ್ತಾರಲ್ವಾ, ಅದಕ್ಕೆ ತಲೆಗೆ ಬಂದ್ಬಿಟ್ಟಿದೆ. ಚಿಕ್ಕ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರೆ, ಇವನು ನನ್ನ ಹೆಂಡತಿ ತಮ್ಮ. ಇವನ್ಗೆ ಆಪರೇಷನ್ ಮಾಡಿದ್ರೆ ಅವಳು ಬಂದು ನನ್ಗೆ ಆಪರೇಷನ್ ಮಾಡ್ಬಿಡ್ತಾಳೆ. ಬೇಡ ಡಾಕ್ಟ್ರೆ, ಇವ್ನ ಕಾಟ ತಡಿಯಕ್ ಆಗ್ತಿಲ್ಲ. ನಾನು ತಲೆ ಹೇಳ್ಕೊತೀನಿ, ನೀವು ಕುಯ್ರಿ. ಏನಾಯ್ತು ಮಗು? ಬಾಬಾ, ಇವ್ರನ್ನ ತಲೆ ಕಟ್ಟು ಮಾಡಿ ಕೊಲ್ಬೇಕನ್ನಾಗದಾರೆ. ಯಾಕೆ? ಇವ್ ನನ್ನ ನೋಡಿ ಯಾವಾಗ್ಲೂ ನಗ್ತಿರ್ತಾನೆ, ಅದಕ್ಕೆ. ಹೆಂಗ್ ಇವಾಗ ನಗ್ತಾನೆ? ಅದು ಇವಳಿಗೆ ಅಣಕಿಸ್ತಾನೆ ಅನಿಸ್ತಾ ಇದೆ. ಅದು ನಾನು ಇವ್ರಿಗೆ ಕೊಟ್ಟಿರೋ ವರ. ನೀವು ಕೊಟ್ಟು ಬರೋಣ? ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಾನ್ ಕೊಟ್ಟ ವರದಿಂದ ಅವ್ನು ನಗ್ತಾ ಇದ್ದಾನೆ. ಇನ್ಮೇಲೆ ಹೀಗೆಲ್ಲ ನಗಲ್ಲ ಬಿಡಮ್ಮ. ಅವ್ನು ಕೋಪಿಷ್ಠನಾಗಿರ್ತಾನೆ. ಅವ್ನು ಕೋಪ ಮಾಡ್ಕೊಂಡ್ರೆ ಜನ ನಗ್ತಾರೆ. ಆ ಥರ ವರನ ನಾನು ಅವನು ಕೊಟ್ಟಿದ್ದೀನಿ. ಇನ್ಮೇಲೆ ಹೀಗೆ ಇರು.